ವೆಲ್ಕಮ್ ಟು ವಿಷ್ಣು ಅಡ್ಡ ಚಾನಲ್. ಕನ್ನಡ ಕಲಾಭಿಮಾನಿಗಳಿಗೆ ನಮಸ್ಕಾರ. ಇವತ್ತಿನ ವಿಡಿಯೋ ತುಂಬ ಹಲವಾರು ಜನ, ಕೋಟ್ಯಾಂತರ ಜನ ಅಣ್ಣವ್ರನ್ನ ಯಾಕೆ ಆರಾಧಿಸ್ತಾರೆ ಅಂತ ಒಂದು ಹೇಳೋಕ್ಕೆ ಸಣ್ಣ ಪ್ರಯತ್ನ ಪಡ್ತೀನಿ. ಅಣ್ಣವ್ರನ್ನ ವಿರೋಧಿಸುವಂಥ ಒಂದು ವರ್ಗ ಇತ್ತೀಚೆಗೆ ಉಟ್ಕೊಂಡಿದೆ. ಅಣ್ಣವ್ರನ್ನ ವಿರೋಧಿಸೋದು ಯಾಕೆ ಏನು ಅನ್ನೋದು ಅರಿವಿಲ್ದೇ ವಿರೋಧಿಸುವಂಥ ವ್ಯಕ್ತಿಗಳಿದ್ದಾರೆ. ಮುಖ್ಯವಾಗಿ ಈ ವಿಡಿಯೋ ಏನು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ, ಅವರ ಫ್ಯಾಮಿಲಿನ ವಿರೋಧಿಸಿ ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟದಾಗೆಲ್ಲ ಕಾಮೆಂಟ್ ಮಾಡೋದಾಗಲಿ, ಪ್ರತಿಯೊಂದಲ್ಲ ಆ ಥರ ಒಂದು ವಿರೋಧಿಸುವಂಥ ಜನ ಇದೆಲ್ಲ ಅವರು ಮೇನ್ ನೋಡ್ಬೇಕಾದಂಥ ವಿಡಿಯೋದು. ನಾನು ನಿಮ್ಮ ಹಾಗೇನೆ ರಾಜ್ಕುಮಾರ್ ಅಂದ್ರೇನು, ಅವ್ರ ಫಿಲಮ್ ಯಾಕೆ ನೋಡಬೇಕು, ಏನು ಚೆನ್ನಾಗಿರುತ್ತೆ, ನನಗೆ ಫೈಟ್ ಫಿಲಮ್ ಬೇಕು, ಹೊಡೆತಾ ಇರಬೇಕು, ಬಡಿತಾ ಇರಬೇಕು, ಲವ್ ಲವ್ ಬೇಕು, ಆ ಥರ ಫಿಲಮ್ ಬೇಕು ಅಂತ ನಾನು ನಿಮ್ಮ ಏನು ಏಜ್ ಇತ್ತಲ್ಲ 18 to 22 ಇಯರ್ಸ್ ಏಜಲ್ಲಿ ನನಗೂ ಕೂಡ ಹಂಗೆ ಅನಿಸ್ತಾ ಇತ್ತು. ನನಗೆ ಜವಾಬ್ದಾರಿ ಅಂತ ಬಂದಾಗ, ನಾನು ಮದುವೆಯಾಗಿ ಮಕ್ಕಳಾಗಿ ಸಂಸಾರ ಅಂತ ಬಂದಾಗ, ನನಗೂ ಕೂಡ ಕಷ್ಟಗಳೆಲ್ಲ ಜೀವನದಲ್ಲಿ ಬಂದಾಗ, ಆಗ ಅಣ್ಣವರ ಫಿಲ್ಮ್ಗಳು, ಅಣ್ಣವರ ಸಾಂಗ್ಗಳ ಮಹತ್ವ ನನಗೆ ಗೊತ್ತಾಯಿತು. ಅಲ್ಲಿಂದ ಅವರ ಅಭಿಮಾನಿ ಇದೆ. ನಮ್ಮ ತಂದೆ ಡಾಕ್ಟರ್ ರಾಜ್ಕುಮಾರ್ ಅವರ ಹುಚ್ಚು ಅಭಿಮಾನಿ. ಅವರು ರಾಜ್ಕುಮಾರ್ ಅವ್ರ ಫಿಲ್ಮ್, ರಾಜ್ಕುಮಾರ್ ಅವ್ರ ಸಾಂಗ್ ಅಂತಂದರೆ ಟಿ ವಿನ ಚಾನಲ್ಲೇ ಚೇಂಜ್ ಮಾಡ್ತಾ ಇರಲಿಲ್ಲ. ನಮ್ಮ ತಂದೆಯ ಕಾಲ ಟೇಪ್ ರೆಕಾರ್ಡ್ ಕ್ಯಾಸೆಟ್ ಬರುತ್ತಲ್ಲ, ಆ ಕಾಲ ಏನು ನಮ್ಮ ಒಂದು ಶೋಕೇಸ್ ಒಂದು ಇತ್ತು, ಅದು ತುಂಬ ಬರೀ ಅಣ್ಣ ಅವ್ರ ಫಿಲ್ಮ್ ಕ್ಯಾಸೆಟ್ಸ್ಗಳೇ ಇದ್ದವು. ಆಗಿನ ಕಾಲದಲ್ಲಿ ಒಂದು ಕ್ಯಾಸೆಟ್ಸ್ ಬೆಲೆ 100 ರೂಪಾಯಿ 120 ರೂಪಾಯಿವರೆಗೂ ಇತ್ತು. ಇವತ್ತು ಯೂಟ್ಯೂಬಲ್ಲಿ ಸರ್ಚ್ ಮಾಡೋ ಸಾಕು ಒಂದು ಸೆಕೆಂಡಲ್ಲಿ ಸಿಗುತ್ತೆ. ಅವತ್ತು ಅಷ್ಟು ಕೂಲಿ ಇದ್ದದ್ದು 20 ರೂಪಾಯಿ 30 ರೂಪಾಯಿ ಇದ್ದರೂ ಕೂಡ ಅಷ್ಟು ದುಡ್ಡೆಲ್ಲ ಖರ್ಚು ಮಾಡಿ ನಮ್ಮ ಅಪ್ಪ ತಂದು ಅಣ್ಣವ್ರ ಸಾಂಗ್ ಕೇಳೋದು, ಟೇಪ್ ರೆಕಾರ್ಡ್ ಹಾಕೊಂಡು ಎಲ್ಲ ಮಾಡ್ತಾಯಿದ್ದಾಗ ನಾನು ಯಾಕೆ ಇಷ್ಟು ಅವರು ಅಣ್ಣವ್ರನ್ನ ಆರಾಧಿಸ್ತಾರೆ. ಅವರು ಏನಪ್ಪ, ನನಗೆ ಫೈಟ್ ಫಿಲಮ್ಸ್ ಅಂದರೆ, ಆಗಿನ ಕಾಲದಲ್ಲಿ ಫೈಟ್ ಫಿಲಮ್ಸ್ ಅಂದರೆ ವಿಷ್ಣುವರ್ಧನ್ ಅವರಿದ್ದರು, ಅಂಬರೀಷ್ ಅವರಿದ್ದರು, ಟೈಗರ್ ಪ್ರಭಾಕರ್ ಅವರಿದ್ದರು, ಈ ಥರ ಒಂದು ಆ ಥರ ವರ್ಗ ಇತ್ತು. ನನಗೆ ಆ ಫೈಟ್ ಫಿಲಮ್ ಆ ರೀತಿ ಇಷ್ಟಪಡಿದಂಥ ಕಾಲ. ನಾನು ಹೇಳಿದ್ನಲ್ಲ, ನಾನು ಒಂದು ಜವಾಬ್ದಾರಿಯುತ ಸ್ಥಾನಕ್ಕೆ ಬಂದಾಗ ಅರಿವಾಯಿತು ನಮ್ಮಪ್ಪ ಯಾಕೆ ಅಷ್ಟೊಂದು ಹುಚ್ಚು ಅಭಿಮಾನಿ ಆಗಿದ್ದರು ಅಣ್ಣವ್ರಿಗೆ ಅಂತ. ಅವ್ರು ಹೇಳೋರು, ಇಂಥ ಸಾಂಗ್ ಕೇಳೋ ಮಗನೇ, ನಿನಗೆ ಅರ್ಥ ಆಗುತ್ತೆ, ಇಂಥ ಫಿಲಮ್ ನೋಡು, ನಿನ್ಗೆ ಗೊತ್ತಾಗೈತೆ ಜೀವನ ಅಂತನೇನು ಅಂತ. ಆಗ ನಾನು ನಗ್ತಿದ್ದೆ, ಹೋಗಿ ಯಾರು ನೋಡ್ತಾರೆ ಅಂತ. ಬಟ್ ನಮ್ಮ ಅಪ್ಪ ಅವರು ಈಗಿಲ್ಲ. ಅವ್ರು ಎಕ್ಸ್ಪೈರ್ ಆದಮೇಲೂ ಕೂಡ ಪ್ರತಿಯೊಂದು ನೆನಪಲ್ಲೂ ನಮ್ಮ ತಂದೆ ಹೇಳಿದ ಮಾತುಗಳು ತುಂಬಾ ಒಂದು ಸತ್ಯ ಅಂತ ಅನ್ನಿಸ್ತು. ಅಣ್ಣವ್ರ ಫಿಲಮ್ ನೋಡ್ತಾ ಇದ್ದಾಗ, ಅಣ್ಣವ್ರ ಸಾಂಗ್ ಕೇಳ್ತಾ ಇದ್ದಾಗ ನನ್ನ ಜೀವನಕ್ಕೆ, ನನ್ನ ಕಷ್ಟಕ್ಕೆ ಯಾರೋ ಪರೋಕ್ಷವಾಗಿ ಸಮಾಧಾನ ಹೇಳ್ತಾ ಇದ್ದಾರೆ ಅನ್ನೋ ರೀತಿ ಭಾವ. ನೀವು ಕೆಲವೊಬ್ಬರು ಈಗಲೂ ಕೂಡ ಅಣ್ಣವ್ರನ್ನ ಏನು ವಿರೋಧಿಸ್ತಾರಲ್ಲ, ಅವರು ನನ್ನ ವಿಡಿಯೋ ನೋಡ್ಬಿಟ್ಟು ನಗ್ಬೋದು, ಯಾವನವನು ಅಂತ. ನನ್ನ ವಿಡಿಯೋ ಕೂಡ ಕೆಟ್ಟದಾಗ ಕಮೆಂಟ್ ಹಾಕ್ಬೋದು. ಬಟ್ ಸ್ನೇಹಿತರೆ, ದಯಮಾಡಿ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ಅಣ್ಣವ್ರನ್ನ ವಿರೋಧಿಸೋಕ್ಕಿಂತ ಮೊದಲು, ಅಣ್ಣವ್ರ ಬಗ್ಗೆ ಕೆಟ್ಟ ಕಾಮೆಂಟ್ ಹಾಕಿದ ಮೊದಲು ಅವರ ಚಿತ್ರಗಳನ್ನು ನೋಡಿ, ಅವರ ಸಾಂಗ್ಗಳನ್ನು ಕೇಳಿ, ಆಮೇಲೆ ನೀವು ವಿರೋಧಿಸಿ ಕಾಮೆಂಟ್ ಹಾಕಿ ಅದರ ಬಗ್ಗೆ ಯೋಚನೆ ಮಾಡಿ. ಅವ್ರ ಫಿಲಮ್ಗಳು ನೋಡಿಲ್ಲ, ಅವರ ಬಗ್ಗೆ ಇಲ್ಲ ಸಲ್ಲದ ದೂರುಗಳನ್ನು, ಅಪವಾದಗಳನ್ನೆಲ್ಲ ಹುಟ್ಟಿಸಿ ಏನೇನೋ ಮಾಡಿ. ಕೆಲವೊಬ್ಬ ಒಂದು ವರ್ಗ ಇತ್ತು, ಆಗ ಅಣ್ಣವ್ರನ್ನ ಕಾಲ್ ಶೀಟ್ ಕೇಳ್ತಾಯಿದ್ರು, ಕಾಲ್ ಶೀಟ್ ಕೊಡದೇ ಇದ್ದಾಗ ಇವ್ರ ಬಗ್ಗೆ ಅಪಪ್ರಚಾರ ಮಾಡೋದು ಕೆಲವೊಂದಿತ್ತು. ಅದನ್ನೇ ಸತ್ಯ ಆಗಿರ್ತಾರೆ, ಕೆಲವೊಂದನ್ನೆಲ್ಲ ಗುಲ್ಲೆಬ್ಸಿ ಅವ್ರ ಬಗ್ಗೆ, ಅವ್ರ ಹೆಸರಿಗೆ ಕಳಂಕ ಥರ ದಯವಿಟ್ಟು ಮಾಡೋಕ್ಕೋಗ್ಬೇಡಿ. ಮೊದಲು ಅಣ್ಣವ್ರ ಚಿತ್ರಗಳು ನೋಡಿ, ಅವ್ರ ಸಾಂಗ್ ಕೇಳಿ, ಅವ್ರ ಹಾಡು ಕೇಳಿ. ಅಣ್ಣವರು ಅಂತಂದರೆ ನಟನೆ, ಗಾಯನ, ಕನ್ನಡ ನಾಡೋಡಿ ಹೋರಾಟ ಎಲ್ಲದರಲ್ಲೂ ಕೂಡ ಮುಂದೆ ಇದ್ದಂಥ ಹೆಸರು ಅಂದರೆ ಅಣ್ಣವರು. ನಾನು ಇವತ್ತು ಹೇಳ್ತೀನಿ ಕೇಳಿ, ಯಾವ ನಟರ ವಿರೋಧಿ ಅಲ್ಲ, ಪ್ರತಿಯೊಬ್ಬ ನಟರ ಫಿಲಮ್ಗಳು ನೋಡಿದ್ದೀನಿ. ವಿಷ್ಣುವರ್ಧನ್ ಅವರು ತುಂಬ ಇಷ್ಟಪಡ್ತೀನಿ, ಅಂಬರೀಷ್ ಅವರು ತುಂಬ ಇಷ್ಟಪಡ್ತೀನಿ, ಇತ್ತೀಚಿನ ಕಾಲದಲ್ಲಿ ಬಂದಿರುವಂಥ ದರ್ಶನ್, ಸುದೀಪ್, ಇವರೆಲ್ಲ ಇಷ್ಟಪಡ್ತೀನಿ. ಆದರೆ ಚಿತ್ರಗಳನ್ನು ನೋಡಿ ಇನ್ನೊಬ್ಬರನ್ನ ಹೇಳ್ಸೋದು ತಪ್ಪಲ್ವಜಿ. ಅಣ್ಣವರು ಸಹನಶೀಲ ವ್ಯಕ್ತಿ, ತುಂಬ ವಿನಯಂತ ವ್ಯಕ್ತಿ. ಅವರು ಇಂಟರ್ವ್ಯೂಲ್ ಇರ್ತಾರೋ ಯಾರು, ಹಿರಣ್ಯ ಅವರು, ಹಿಂದೆ ಅಣ್ಣವರು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕುಳಿತಂಥ
ಸಮಯನೆಲ್ಲ ಪ್ರೆಸ್ಸವ್ರ ಮುಂದೆ ಮಾತಾಡ್ತಿರುವಾಗ ಅತಿ ನಯ ವಿನಯದಿಂದ ಮಾತಾಡ್ತಾಯಿದ್ದು. ಈಗಿನ ಕಾಲದ ಹೀರೋಗಳು ಹೀರೋಯಿನ್ಗಳೆಲ್ಲ ಕ್ಯಾಮ್ರಾ ಕ್ಯಾಮ್ರಾ ಹೊಡಿತಾ ಇರ್ತಾರೆ, ಅಷ್ಟು ಆ ರೀತಿ ದಿಮಾಗ್ ಹಾಕ್ಕೊಂತಿರ್ತಾರೆ ಅಂತ. ಅದೇ ಪ್ರತಿಯೊಂದು ವಿಡಿಯೋ ನೋಡ್ಬೋದು ಅಣ್ಣವರು ಎಷ್ಟು ಖುಷಿಯಾಗಿ ಒಂದು ವಿನಯತಿಕೆಯಿಂದ ಮಾತಾಡ್ತಾರೆ ಅಂತ ನೀವೆಲ್ಲ ಇಂಟರ್ವ್ಯೂ ನೋಡಿರ್ಬೋದು. ಮತ್ತು ನಾಡು ನುಡಿ ಹಾಗೆ ಹೋರಾಟ ಮಾಡಿದಂಥ ವ್ಯಕ್ತಿ ಅಣ್ಣವರು. ಬರೀ ಚಿತ್ರ ಅಂತಲ್ಲ, ಕಾರ್ಗಿಲ್ ಯುದ್ಧ ಆದಾಗ ಪ್ರತಿಯೊಂದು ಜಿಲ್ಲೆಗಳಲ್ಲಿ ರಸಸಂಚೆ ಮಾಡಿ ಅದನ್ನು ಕಲೆಕ್ಟ್ ಮಾಡಿ ಅಮೌಂಟನ್ನು ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಅದನ್ನು ಡೊನೇಟ್ ಮಾಡಿದ್ದಾರೆ. ಅಂಥ ಒಳ್ಳೆ ಕೆಲಸಗಳೆಲ್ಲ ಮಾಡಿದ್ದಾರೆ. ದಯಮಾಡಿ ಪೂರ್ವ ಎಲ್ಲ ತಿಳ್ಕೊಳ್ಳಿ. ಭಕ್ತಿಗೀತೆ ಹೋಗ್ಬೋದು, ಅಣ್ಣವರ ಭಕ್ತಿಗೀತೆ ಕೇಳ್ತಿದ್ದಾರೆ ಮೈ ಮರ್ತೋಗ್ತೀವಿ. ಎಂಥ ಅದ್ಭುತವಾದ ಒಂದು ಭಕ್ತಿಗೀತೆ ಗೊತ್ತಾ, ಅದು ಭಗವಂತನ ಅಯ್ಯಪ್ಪ ಸ್ವಾಮಿ ಸಾಂಗ್ಸ್ ಹಾಡಿದ್ದಾರೆ. ಒಬ್ಬ ಇನ್ನೂ ಅದು ಹಾಡಿ ನನ್ನ ಪ್ರಕಾರ 30 ವರ್ಷ ಮೇಲೆ ಆಗಿದೆ, 30-40 ವರ್ಷ ಆಗಿದೆ ಅಣ್ಣವರು ಆ ಸಾಂಗ್ಗಳನ್ನು ಹಾಡಿ, ಅಯ್ಯಪ್ಪ ಸ್ವಾಮಿ ಸಾಂಗ್ಗಳನ್ನು ಹಾಡಿ. ಇನ್ನೂ 30 ವರ್ಷ ಆದರೂ ಕೂಡ ಅದು ಅದರ ಮಹತ್ವ ಕಮ್ಮಿ ಆಗಲ್ಲ. ಅಂಥ ಸಾಂಗ್ಗಳಿದೆ. ಅಯ್ಯಪ್ಪ ಸ್ವಾಮಿ ಸಾಂಗ್ಸು, ರಾಘವೇಂದ್ರ ಸ್ವಾಮಿ ಸಾಂಗ್ಸ್ ಇದೆ, ಹನುಮಂತ ದೇವ್ರ ಸಾಂಗ್ಸ್ ಇದೆ. ಪ್ರತಿಯೊಂದು ದೇವ್ರ ಬಗ್ಗೆಯೂ ಮಹಾದೇಶ್ವರ ಬಗ್ಗೆಯೂ ಸಾಂಗ್ ಹಾಡಿದ್ದಾರೆ. ಅಂತೆಲ್ಲ ಸಾಂಗ್ ಹಾಡಿದ್ದಾರೆ. ಅಣ್ಣವರು ಬರೀ ನಟನೆ ಮಾತ್ರ ಸೀಮಿತ ಇರಲಿಲ್ಲ, ಗಾಯನ, ಭಕ್ತಿಗೀತೆ ಗಾಯನ, ನಾಡು ನುಡಿ ಹೋರಾಟ ಪ್ರತಿಯೊಂದು ಕೂಡ ಅಣ್ಣವರು ತಮ್ಮ ಸೇವೆ ಸಲ್ಲಿಸಿದ್ದಾರೆ. ದಯಮಾಡಿ ಕೆಟ್ಟ ಕಾಮೆಂಟ್ ಹಾಕೋರು ನೀವೇ ಯೋಚನೆ ಮಾಡಿ. ಎಲ್ಲ ನಾನು ನೋಡ್ತಾ ಇರ್ತೀನಿ, ಅಮ್ಮನ ಅಕ್ಕನ ತುಂಬಾ ಕೆಟ್ಟ ಪದಗಳೆಲ್ಲ, ಸ್ವಂತ ಕೆಳಗಡೆ ಬರೋವಂಥ ಪದಗಳೆಲ್ಲ ಕಾಮೆಂಟ್ ಹಾಕಿರ್ತಾರೆ. ಆ ಕಾಮೆಂಟ್ ಓದೋರು ಅಥವಾ ಕಾಮೆಂಟ್ ಕೇಳಿಸ್ಕೊಳ್ಳೋರು ಅಂದರೆ ನೀವು ಯಾರ ವಿರುದ್ಧ ಕಾಮೆಂಟ್ ಹಾಕಿರ್ತಾರೆ ಅವರೆಲ್ಲ ಅಕ್ಕ ತಂಗಿರಿರ್ತಾರೆ. ಅವರು ಹೆಂಗಸ್ರುಗಳೆಲ್ಲ ಕಾಮೆಂಟ್ ನೋಡ್ತಾ ಇರ್ತಾರೆ. ನಿಮ್ಮ ಮನೆಯವರಂಗೆ ಅವರು ಅಂತ ನೀವು ದಯವಿಟ್ಟು ತಿಳ್ಕೊಳ್ಳಿ. ಎಲ್ಲರಿಗೂ ಅಕ್ಕ ತಂಗಿರ್ತಾರೆ, ಎಲ್ಲರೂ ತಾಯಿ ಹೊಟ್ಟೆಯಿಂದ ಬಂದಿರ್ತಾರೆ. ಎಲ್ಲರಿಗೂ ನಿಮ್ಮ ಅಮ್ಮನ ನಿಮ್ಮ ಅಕ್ಕನ ಹಂಗೆ ಹಿಂಗೆ ಸೂಳೆ ಮಗನ ಅಂತೆಲ್ಲ ಹಾಕ್ತಾರೆ ಕಾಮೆಂಟು. ಅದೆಲ್ಲ ತಪ್ಪು ಅನ್ಕೋತೀನಿ ನಾನು. ದಯಮಾಡಿ ನೀವು ಅವ್ರ ಸ್ಥಾನದಲ್ಲಿದ್ದ ಯೋಚನೆ ಮಾಡಿ. ನಿಮ್ಗೆ ಯಾರು ಆ ರೀತಿ ಕಾಮೆಂಟ್ ಹಾಕಿದ್ರೆ ನಿಮ್ಗೆ ಎಷ್ಟು ನೋವಾಗುತ್ತೆ ಅಂತ. ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇರೋದು, ಇಂಥ ನಟರ ಫ್ಯಾನ್ಸ್ ಅಂತ ಮಾತ್ರ ಹೇಳ್ತಾ ಇಲ್ಲ. ಈಗಿನ ಕಾಲದ ಏನು ಕೆಟ್ಟ ಕಾಮೆಂಟ್ ಹಾಕ್ತಾರೋ ಪ್ರತಿಯೊಬ್ಬರು ನಟರ ಫ್ಯಾನ್ಸ್ಗೆ ಹೇಳ್ತಾ ಇದ್ದೀನಿ. ದಯಮಾಡಿ ಕೆಟ್ಟ ಕಾಮೆಂಟ್ ಹಾಕೋಕ್ಕಿಂತ ಮೊದಲು ಯೋಚನೆ ಮಾಡಿ ಆಮೇಲೆ ಕೆಟ್ಟ ಕಾಮೆಂಟ್ ಹಾಕ್ಬೇಕೋ ಬೇಡ ಅಂತ. ಯಾಕೆ ನಿಮಗೂ ಅಕ್ಕ ತಂಗಿರು ಇರ್ತಾರೆ ಅನ್ನೋದೊಂದು ದಯವಿಟ್ಟು ಮನಗಂಡು ಕಾಮೆಂಟ್ ಹಾಕಿ. ಸುಮ್ಮನೆ ಒಂದು ಬರೆದು ಬಿಟ್ಟೋದಲ್ಲ, ಅದು ಎಲ್ಲರಿಗೂ ನೋವಾಗ್ಬೋದು ಅಂತ ನನ್ನ ಅನಿಸಿಕೆ. ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ವಿಡಿಯೋಗಳನ್ನು ಹಾಕ್ತಾ ಇರ್ತೇನೆ. ನಮ್ಮಲ್ಲೂ ಕೂಡ ತಪ್ಪುಗಳಿದ್ರೆ ತಿದ್ದಿ ದಯಮಾಡಿ. ಕೆಟ್ಟ ಕಮೆಂಟ್ ಮೂಲಕನೇ ತಿದ್ದಬೇಕು ಅಂತಿಲ್ಲ. ನಮ್ಮಲ್ಲೇನೋ ತಪ್ಪುಗಳಿದ್ರೆ ಕಮೆಂಟ್ ಮುಖಾಂತರ ಈ ರೀತಿ ತಿದ್ಕೋಪ ಅಂತೇಳಿ ಖಂಡಿತ ತಿದ್ಕೊಳ್ಳೋಣ. ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.